ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮೀನಾ ಮತ್ತು ಕೇಶವ ಮನೆಗೆ ಬರ್ತಿದ್ದಾಗನೇ ಇಲ್ಲಿ ನಂದ ಅವರು ಮೀನಾ ಮತ್ತು ಕೇಶವಗೆ ಗ್ರಾಚಾರ ಬಿಡಿಸಿ ಬೆಂಡತ್ತಿದ್ದಾರೆ. ಹಾಗಿದ್ರೆ ಅವರನ್ನು ಕೂಡ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು ನಂದ ಅವರು. ಏತ ಕಡೆ ಪ್ರಿಯಾಗೆ ಗ್ರಾಚಾರ ಬಿಡಿಸಿದ ಗಿರಿಜಾ ಹಾಗೆ ಅಮ್ಮು ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಮತ್ತು ಕೇಶವ ಕಪಲ್ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾಂಪಿಟೇಷನಲ್ಲಿ ತಪ್ಪಾದ ಉತ್ತರಗಳನ್ನು ಕೂಡ ಅವರಿಬ್ರು ಕೂಡ ಗೆಲ್ತಾರೆ. ಅದಕ್ಕೆ ಕಾರಣ ಅವರ ಒಳ್ಳೆತನ. ಅವ್ರಿಗೆ ಎಲ್ಲ ಉತ್ತರ ಕೂಡ ಗೊತ್ತಿದ್ರು ಕೂಡ ಇಲ್ಲಿ ಎದುರುಗಡೆ ಇರ್ತಕ್ಕಂಥ ಪೇರ್ ಗೆಲ್ಲಬೇಕು, ಅವ್ರಿಗೆ ₹1,00,000 ಸಿಗಬೇಕು ಅನ್ನೋ ಕಾರಣದಿಂದ ಇಲ್ಲಿ ಇಬ್ರು ಕೂಡ ತಪ್ಪುತ್ತರ ಕೊಟ್ಟು ಆ ಒಂದು ಕಾಂಪಿಟೇಷನ್ ಅನ್ನ ಸೋಲ್ತಾರೆ. ಆದರೆ ಜಡ್ಜಸ್ ಅದನ್ನ ಗಮನಿಸಿರ್ತಾರೆ. ಹಾಗಾಗಿ ಅವರೇ ನಿಜವಾದ ವಿನ್ನರ್ಸ್ ಅಂತ ಹೇಳಿ ಅವರನ್ನ ಕೂಡ ವಿನ್ನರ್ಸ್ ಅಂತ ಹೇಳಿ ಘೋಷಿಸಲಾಗುತ್ತೆ, ಕಪ್ಪನ್ನ ಕೊಡ್ಲಾಗತ್ತೆ. ಆ ಒಂದು ಸೆಲ್ಫಿ ಫೋಟೋವನ್ನ ತೆಕ್ಕೊಂಡಿದ್ದ ಇಲ್ಲಿ ಅಮ್ಮುಖಿ ಫೋಟೋವನ್ನ ಕಳಿಸ್ತಾಳೆ ಮೀನಾ. ತದನಂತರ ಇಲ್ಲಿ ಮೀನಾ ಮತ್ತೆ ಕೇಶವ ಇಬ್ರು ಕೂಡ ಹೊರಗಡೆ ಬಂದಿದ್ದ ಫುಲ್ ಖುಷಿಯಿಂದ ಕುಡಿದು ಕುಪ್ಪಳಿಸ್ತಿದ್ದಾರೆ. ಸೆಲೆಬ್ರಿಟಿ ಫೀಲ್ ಆಗ್ತದೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಪಟ್ಟಿದ್ದಾರೆ ಅಂದರೆ ಆ ಒಂದು ಖುಷಿಗೆ ಪಾರನೇ ಇಲ್ಲ. ಅಷ್ಟು ಮಟ್ಟಿಗೆ ಮೀನಾ ಮತ್ತು ಕೇಶವ ಖುಷಿಯಾಗಿದ್ದಾರೆ. ಜೊತೆಗೆ ಇಲ್ಲಿ ಮೀನಾ, ನಾನು ನಿಜವಾಗ್ಲೂ ಖುಷಿ ಆಗ್ತಿರೋದು ಈ ಕಪ್ ಸಿಕ್ತು ಅನ್ನೋಕ್ಕಿಂತ ನಿನ್ನ ನಂತರನೇ ಯೋಚನೆ ಮಾಡ್ದೆ ಅಲ್ವಾ ಕೇಶವ, ಅದಕ್ಕೋಸ್ಕರ ತುಂಬ ಖುಷಿ ಆಗ್ತದೆ, ನಾವಿಬ್ರು ಕೂಡ ಒಂದೇ ಥರನಾಗಿ ಯೋಚನೆ ಮಾಡ್ತೀವಿ ಅಂತ ಹೇಳಿ ಮೀನಾ ಅದಿಲ್ ಖುಷಿ ಆಗ್ತದಾಳೆ. ಜೊತೆಗೆ ಈ ಕಡೆ ಕೇಶವ ಕೂಡ ಹೌದು, ನನ್ನ ಮುದ್ದು ಹೆಂಡತಿ ಎಷ್ಟು ಒಳ್ಳೆ ಮನಸ್ಸು ನೆಂದು ಬೇರೆಯವ್ರಿಗೆ ಗೆಲ್ಲಬೇಕು, ಅವ್ರಿಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೆ ತಪ್ಪುತ್ರ ಕೊಟ್ಟಿಯಲ್ವಾ, ಇದೇ ಒಳ್ಳೆತನಕ್ಕೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ಅಂತ ಕೇಶವ ಕೂಡ ಹೇಳ್ತಾರೆ. ಇಬ್ಬರ ಒಳ್ಳೆತನ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತು ಅಂತಲೇ ಹೇಳ್ಬೋದು. ಇಬ್ಬರ ಮುದ್ದಾದ ಜೋಡಿಯನ್ನು ನೋಡಿದಂಥ ಅಮ್ಮು ಕೂಡ ಫುಲ್ ಖುಷಿ ಪಡ್ತಾಳೆ. ಕೊನೆಗೂ ಅಕ್ಕ ಮತ್ತು ಭಾವ ಇಬ್ಬರು ಕೂಡ ಈ ಒಂದು ಕಪಲ್ ಕಾಂಪಿಟೇಷನನ್ನು ಗೆದ್ದಿದ್ದಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ, ಅತ್ತೆಗೇನಾದರೂ ಇದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ಅಮ್ಮು ಅತ್ತೆ ಹತ್ರ ಬರ್ತಾರೆ. ಏನತ್ತೆ ಇವತ್ತು ಅಡುಗೆ ಮನೇಲಿ ಇದ್ಬಿಟ್ಟಿದ್ದೀರಾ, ಅಯ್ಯೋ ನಿಮ್ಮ ಸೊಸೆ ಬಿಟ್ಬಿಟ್ರಾ ಪ್ರಿಯಾ ಅಕ್ಕ ಅಂತ ಹೇಳಿದಾಗ ಸುಮ್ಮನೆ ಮೆಲ್ಲಗೆ ಮಾತಾಡೆ, ಹೇಗೋ ಪರ್ಮಿಷನ್ ತೊಗೊಂಡು ಇಲ್ಲಿಗೆ ಬಂದಿದ್ದೀನಿ, ಇದು ಅವಳ ಜಾಗ ಅಂತ, ಅವಳು ಪರ್ಮಿಷನ್ ತೊಗೊಂಡು ಬರಬೇಕು ನಾವಿಲ್ಲಿಗೆ ಅಂತ ಗಿರಿಜಾ ಅವರು ಹೇಳಿದಾಗ, ಹೌದಾ ಬಿಟ್ಬಿಟ್ರ ನಿಮ್ಮನ್ನ, ತುಂಬ ಆಶ್ಚರ್ಯ ಆಗ್ತಿದೆಯಲ್ಲ ನನಗೆ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಸರಿ ಆಯಿತು ಅತ್ತ, ಈಗ ಫೋಟೋ ನೋಡಿ ಮೀನಕ್ಕ ಮತ್ತು ಕೇಶವ ಬಾಬಾ ಇಬ್ಬರು ಕೂಡ ಕಪಲ್ ಕಾಂಪಿಟೇಷನಲ್ಲಿ ವಿನ್ ಆಗಿದ್ದಾರೆ. ಸೆಲ್ಫಿ ಫೋಟೋ ಕಳಿಸಿದ್ದಾರೆ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ ಫೋಟೋವನ್ನು ಇಲ್ಲಿ ಗಿರೀಶ್ ಅವ್ರಿಗೆ ತೋರಿಸ್ತಾರೆ. ಫೋಟೋವನ್ನು ನೋಡಿದೆ ಫುಲ್ ಖುಷಿ ಆಗಿಬಿಡ್ತಾರೆ. ಇವರಿಬ್ಬರನ್ನ ನೋಡ್ತಿದ್ರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇವರಿಬ್ಬರು ಎಷ್ಟು ಮುದ್ದಾಗಿ ಕಾಣಿಸ್ತಿದಾರಲ್ವ ಅಂತ ಹೇಳಿ ಅಷ್ಟರಲ್ಲಿ ಇಲ್ಲಿಗೆ ಪ್ರಿಯಾ ಬರ್ತಾರೆ. ಏನಮ್ಮು ಏನು ವಿಷಯ, ಯಾರು ಫೋಟೋ ಅದು ಕೊಡಿ ನೋಡ್ತೀನಿ, ಕಪಲ್ ಕಾಂಪಿಟೇಷನ್ನ ಅಂತ ಹೇಳಿ ಫೋಟೋ ತೊಗೊಂಡು ಫೋನ್ನಲ್ಲಿ ನೋಡೇ ಬಿಡ್ತಾರೆ. ಮೀನಾ ಮತ್ತು ಕೇಶವ ಕಪಲ್ ಕಾಂಪಿಟೇಷನಲ್ಲಿ ಗೆದ್ದಿದ್ದಾರೆ. ಏನಿದು ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಫುಲ್ ಖುಷಿಯಾಗಿದ್ದಾರೆ ಬಿಡು. ಮೀನಾಗೆ ಟ್ರೈನಿಂಗ್ ಇಲ್ವಾ, ಟ್ರೈನಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ತಿರ್ಗಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ನಿಜಕ್ಕೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಇವ್ರು ಟ್ರೈನಿಂಗ್ ಕೆಲಸ ಅಂತೂ ಮಾಡ್ತಿಲ್ಲ ಬಿಡು ಅಂತ ಹೇಳಿದೆ. ಅದೇ ನಾನು ಸೊಪ್ಪು ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಪ್ರಿಯಾ ಹೋಗ್ಬಿಡ್ತಾಳೆ. ಏನೋ ಇದು, ನೀನು ಯಾಕೆ ಕೊಡೋಕೆ ಹೋದೆ ಆ ಪ್ರಿಯಾಗೆ ಫೋನನ್ನು, ಈಗ ಫೋಟೋ ನೋಡಿ ಅದನ್ನು ನಿಮ್ಮ ಮಾವನ ಹತ್ರ ಹಾಕ್ಕೊಡ್ತಾಳೆ ಅಷ್ಟೇ ಅಂತ ಇಲ್ಲಿ ಗಿರಿಜಾ ಅವರು ಹೇಳಿದಕ್ಕೆ ಆತ ಫೋನ್ ಇದ್ದದ್ದು ನನ್ನ ಹತ್ರ ಅಲ್ಲ, ನಿಮ್ಮ ಹತ್ರ, ನೀವು ಅದನ್ನು ತಡಿಬೇಕಿದ್ದು ಅಂತ ಹೇಳಿ ಅಮ್ಮು ಹೇಳ್ತಾರೆ. ಆದರೂ ಕೂಡ ಈ ಪ್ರಿಯಾಗೆ ಎಲ್ಲಿ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ. ನಿಮ್ಮ ಮಾವ ಬರ್ತಿದ್ದಾಗೆ ಖಂಡಿತ ವಿಷಯ ಹೇಳಿಬಿಡ್ತಾಳೆ ಅಂತಲೇ ಅನ್ನಿಸ್ತದೆ ಅಂತ ಗಿರೀಶ್ ಅವರು ಗಾಬರಿ ಆಗ್ತಾರೆ. ಅತ್ತ ಕಡೆ ನಂದವರು ಕೂಡ ತುಂಬ ಗಾಬರಿ ಆಗಿದ್ದಾರೆ. ಬಿಕಾಸ್ ಕೇಶವ ಮತ್ತು ಮೀನಾಗೆ ಏನಾಗ್ಬಿಟ್ಟಿದ್ದು ಅಂತ. ಯಾಕಂದರೆ ಯಾವತ್ತೂ ಕೂಡ ಕೇಶವ ಈ ರೀತಿ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲಲ್ಲ, ಜೊತೆಗೆ ಕೆಲಸ ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಅದನ್ನು ಕನ್ಫರ್ಮ್ ಮಾಡ್ತಾಯಿದ್ರು. ಆದರೆ ಇವತ್ತು ಕೇಶವ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಿಲ್ಲ. ಇದರಿಂದಾಗಿ ನಂದವರು ಗಾಬರಿ ಆಗಿಬಿಟ್ಟಿದ್ದಾರೆ. ಹನುಮಂತಣ್ಣ ಅವರು ಗಾಬರಿ ಆಗಬೇಡ, ಅವರು ಏನೋ ಕೆಲಸಕ್ಕೆ ಹೋಗಿದ್ದಾರೆ, ಮಾಡಿ ಬರ್ತಾರೆ ಅಂತ ಹೇಳಿದ್ರು. ಇಲ್ಲ, ಮೀನಾ ಮತ್ತು ಕೇಶವನ ಬಗ್ಗೆ ತುಂಬ ಗಾಬರಿ ಆಗ್ತದೆ, ಏನಾಯಿತು ಏನು ಅಂತ. ಅದು ಬೇರೆ ಬೆಂಗಳೂರು, ಟ್ರಾಫಿಕ್ ತುಂಬ ಇರುತ್ತೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮ್ಮೂರಲ್ಲಿದ್ದರೆ ಏನೋ ಒಂದು ರೀತಿ ಆತಂಕ ಪಡ್ಕೊಳ್ದೇ ಇರಬಹುದಿತ್ತು. ಆದರೆ ಅವರು ಹೋಗಿರೋದು ಬೆಂಗಳೂರಿಗೆ, ತುಂಬ ಗಾಬರಿ ಆಗ್ತದೆ ಅಂತ ಹೇಳಿ ನಂದವರು ಹೇಳಿದಾಗ, ಹಾಗಿದ್ರೆ ಗಿರಿಜಾಗೆ ಫೋನ್ ಮಾಡಿ ಹೇಳು, ಮೀನಾ ಕಾಲ್ ಮಾಡಿರ್ತಾಳೆ, ಆಗ ಕೇಶವ ಅವ್ರ ಜೊತೆ ಇದಾನ ಅಂತ ಕೇಳು ಅಂತ ಹನುಮಂತನ ಹೇಳ್ಕೊಡ್ತಾರೆ. ಬೇಡ ನನ್ನ ಆತಂಕನ ಆಮೇಲೆ ಗಿರಿಜಾ ಮೇಲೆ ಹಾಕೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ನಂದವ್ರು ಹೇಳ್ತಾರೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬರ್ತದಾಗೆ ಕೇಶವಂಗೆ ಬುದ್ಧಿ ಬೇಡವಾ, ಎಷ್ಟು ಸತಿ ಕಾಲ್ ಮಾಡ್ತಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತಿದ್ರು.
ಬರ್ತದೆ. ಮೀನಾ ಏನಾದರೂ ಕಾಲ್ ಮಾಡಿದ್ರಾ ಗಿರಿಜಾ ನಿನಗೆ ಅಂತ ಹೇಳಿದಾಗ ಇಲ್ಲಿ ಗಿರಿಜಾ ಅಮ್ಮು ಎಲ್ಲರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟರಲ್ಲಿ ಪ್ರಿಯಾ ಬಂದು ಯಾಕಮ್ಮು ನಿನಗೆ ಫೋಟೋ ಕಳಿಸಿದ್ಲಲ್ವಾ ಮೀನಾ ಯಾವುದೋ ಕಪಲ್ ಕಾಂಪಿಟೇಷನ್ನ ಕೊಡು, ಮಾವಂಗೂ ಕೂಡ ತೋರ್ಸೋಣ, ಮಾವನೂ ಕೂಡ ನೋಡಿ ಖುಷಿ ಪಡ್ತಾರೆ ಅಂತ ಫೋನ್ ತೊಗೊಂಡು ಫೋಟೋನ ತೋರಿಸೇ ಬಿಡ್ತಾಳೆ. ಈ ಕಡೆ ಕಪಲ್ ಕಾಂಪಿಟೇಷನ್ ಮಾವ ಅದರಲ್ಲಿ ಇವರಿಬ್ರು ಗೆದ್ದಿದ್ದಾರಂತ ಅಂತ ಹೇಳೇ ಬಿಡ್ತಾಳೆ. ಈ ಕಡೆ ನಂದವರು ಕೆಂಡು ಹಾಕ್ತಾರೆ. ಇಲ್ಲಿ ನಾನು ಕೇಶವನ್ನ ಒಂದಷ್ಟು ಕೆಲಸ ಹೇಳಿದೆ, ಆದರೆ ಅದನ್ನು ಬಿಟ್ಟು ಈ ಕಾಂಪಿಟೇಷನ್ ಅದು ಇದು ಅಂತ ಭಾಗವಹಿಸ್ತಾನ. ಆ ಮೀನಾ ಟ್ರೈನಿಂಗ್ ಹೋಗಿದ್ದೀನಿ ಅಂತ ಹೇಳಿ ಇದಕ್ಕೆಲ್ಲ ಟೈಮ್ ಇದೆಯಾ ಅಂತ ಹೇಳಿ ನಂದವರು ಕೂಡ ಕೆಡ್ನಾಕ ಹಾಡ್ತಿದ್ದಾರೆ. ಈ ಮನೇಲಿ ಏನಾಗತ್ತೆ ಏನು ಹೋಗುತ್ತೆ ಅನ್ನೋದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಇವತ್ತು ಪ್ರಿಯಾ ಇರೋದ್ರಿಂದನೇ ಅವತ್ತು ಟ್ಯೂಷನ್ ಮಾಡೋ ವಿಷಯ, ಈ ಒಂದು ಕಪಲ್ ಕಾಂಪಿಟೇಷನ್ ವಿಷಯ ಎರಡೂ ಕೂಡ ನನಗೆ ಗೊತ್ತಾಗಿತ್ತು. ಇಲ್ಲ ಅಂದರೆ ನೀವು ಎಲ್ಲರೂ ಕೂಡ ಮುಚ್ಚಿಟ್ಬಿಡ್ತಿದ್ರಲ್ವಾ. ನಿಜಕ್ಕೂ ನೀವು ಎಲ್ಲರೂ ಕೂಡ ಈಗೀಗ ನನ್ನ ಮಾತನ್ನು ಮೀರ್ತಾ ಇದ್ದೀರಾ, ನನಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ ಅಲ್ವಾ ಅಂತ ಹೇಳಿ ನಂದವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಅಮ್ಮು ಮತ್ತು ಗಿರಿಜಾಗೆ ಪ್ರಿಯಾ ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ಇವರೇ ನಮ್ಮ ಮಾವನ ಹತ್ರ ಹಾಕೊಟ್ಟಿದ್ದು ಅಂತ ಅಮ್ಮು ಕೆಂಡ ಕಾರ್ತಾರೆ. ನಂತರ ಇಲ್ಲಿ ಗಿರಿಜಾ ಮತ್ತು ಅಮ್ಮು ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಪ್ರಿಯಾ ಬರ್ತಿದ್ದಾಗೆ ಇಲ್ಲಿ ಅಮ್ಮು ಪ್ರಿಯಾಗೆ ತಿರುಗಿ ಬಿತ್ತಿದ್ದಾಳೆ. ಏನಿದು ಅಕ್ಕ, ಯಾಕೆ ನೀವು ಈ ರೀತಿ ಎಲ್ಲ ಮಾಡ್ತಿದ್ರ? ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಿದ್ರು ಏನೋ ನನಗೆ ಗೊತ್ತಿಲ್ಲ, ಆದರೆ ನೀವು ಇವತ್ತು ಏನು ಮಾಡಿದ್ರು ಅದಂತೂ ಖಂಡಿತ ಸರಿಯಿಲ್ಲ. ಮೀನಾ ಮತ್ತು ಕೇಶವ ಭಾವನ ಮಾವನ ಮುಂದೆ ಯಾಕೆ ಕೆಟ್ಟವರಾಗಿ ಮಾಡಿದ್ರಿ? ಹೇಳೋ ಅವಶ್ಯಕತೆ ಏನಿತ್ತು ನಿಮಗೆ ಅಂತ ಹೇಳಿದಾಗ ನಾನು ಫೋಟೋ ತೋರಿಸಿದ್ದು ಅವರು ಕೂಡ ಖುಷಿ ಪಡಲಿ ಅಂತ. ಅದಕ್ಕೆ ಬಿಟ್ಟು ಬೇರೆ ಏನೂ ಆಲೋಚನೆ ಇಲ್ಲ. ನಾನು ಯಾಕೆ ಈ ಮನೆ ಕೆಟ್ಟದ್ದು ಮಾಡಲಿ? ನೀನು ಹೇಳೋ ಅರ್ಥ ನೋಡಿದ್ರೆ ಈ ಮನೆ ಹಾಳು ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಿ ಅನ್ನೋ ಹಾಗಿದೆಯಲ್ಲ ಅಂತ ಹೇಳಿ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಿ ಪ್ರಿಯಾ ಅಕ್ಕ, ನೀವು ಏನೇ ಮಾಡಿದ್ರು ನೀವು ಮಾಡಿ ತಪ್ಪು. ಅವತ್ತು ನಾನು ಟ್ಯೂಷನ್ ವಿಷಯನ ನಾನೇ ಹೇಳ್ತಾ ಇದ್ದೆ, ನೀವು ಯಾಕೆ ಹೇಳಬೇಕಾಗಿತ್ತು ಅಂತ ಹೇಳಿದಾಗ ನೀನು ಹೇಳಬೇಕು ಅಂದಿದ್ರೆ ಮೊದಲೇ ಹೇಳ್ಬೋದಿತ್ತಲ್ವ. ಹಾಗಿದ್ರೆ ಮಾವಂಗೆ ಗೊತ್ತಿಲ್ಲದೆ ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಪ್ರಿಯಾ ಖಡಕ್ಕಾಗಿ ಕೇಳ್ತಾರೆ. ನಾನು ಮಾವಂಗೆ ಗೊತ್ತಿಲ್ಲದೆ ಟ್ಯೂಷನ್ ಮಾಡ್ತಿರ್ಲಿಲ್ಲ, ನಾನು ಪರ್ಮಿಷನ್ ತೊಗೋತಿದ್ದೆ, ಆ ನಂತರ ಪರ್ಮಿಷನ್ ತೊಗೋತಿದ್ದೆ. ಅದಕ್ಕೂ ಮುನ್ನ ನೀವು ಹೇಳೋ ಅವಶ್ಯಕತೆ ಏನಿತ್ತು? ನೀವು ಏನು ಮಾಡ್ತಿದ್ರು ಅದು ಯಾವುದೂ ಕೂಡ ಸರಿಯಿಲ್ಲ, ಇದರಿಂದಾಗಿ ಮನೆ ನೆಮ್ಮದಿ ಹಾಳಾಗ್ತದೆ ಅಂತ ಅಮ್ಮು ಹೇಳ್ತಾರೆ. ನಂತರ ಇಲ್ಲಿ ಗಿರೀಶ್ ಅವರು ನಿಲ್ಸೋಕೆ ಬಂದಾಗ ಆದರೂ ಅತ್ತೆ ಇವಳು ಇಷ್ಟೆಲ್ಲ ಮಾತಾಡ್ತಿದ್ರು, ನೀವು ಸುಮ್ಮನಿದ್ರಿ ಅಲ್ವಾ, ನಂಗೆ ನಿಜವಾಗ್ಲೂ ಬೇಜಾರ ಆಯಿತು ಅಂತ ಹೇಳಿ ಪ್ರಿಯಾ ಹತ್ಕೊಂಡು ಗಂಡನ ಹತ್ರ ಹೋಗಿ ಚಾಡಿ ಹೇಳ್ತಾರೆ. ಅಲ್ಲೇ ಅಮ್ಮು ಮಾತಾಡಿದ್ರ ಬಗ್ಗೆ ನನಗೇನು ಅನ್ನಿಸ್ತಿಲ್ಲ. ನಿಜವಾಗ್ಲೂ ನೀನು ನಡ್ಕೊಂಡಿದ್ರಿಂದ ಮೀನಾ ಮತ್ತು ಕೇಶವ ಬಂದಾಗ ಅಪ್ಪ ಅವ್ರ ಮೇಲೆ ರೇಗ್ತಾರೆ, ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗೋದಿಲ್ಲ. ಅವತ್ತು ಟ್ಯೂಷನ್ ವಿಷಯನೂ ನೀನು ಹೇಳಬಾರ್ದಿತ್ತು, ಇದನ್ನು ಇವತ್ತು ನೀನು ಈ ವಿಷಯನ ಹೇಳಬಾರ್ದಿತ್ತು ಅಂತ ಹೇಳಿ ಮಾಧವ್ ಅವ್ರು ಕೂಡ ಹೇಳಿದಾಗ, ಹಾಗಿದ್ರೆ ನೀವು ಹೇಳ್ತಿರೋದು ನಾನು ತಪ್ಪು ಮಾಡ್ತಿದ್ದೀನಿ ಅಂತ, ಹಾಗಿದ್ರೆ ಮಾವನ ಮುಂದೆ ಇದನ್ನೆಲ್ಲ ಮುಚ್ಚಿಡ್ಬೇಕಿತ್ತ? ಅವರು ಕೂಡ ಸ್ವಿಚ್ ಆಫ್ ಮಾಡಿ ಮಾವಂಗೆ ಆತಂಕ ಆಗಿತ್ತಲ್ವ, ಅದಕ್ಕೆ ಅವ್ರಿಗೆ ಆತಂಕ ಹೋಗಬೇಕು ಅಂತಲೇ ನಾನು ವಿಷಯ ಹೇಳಿದ್ದು ಅಂತ ಪ್ರಿಯಾ ಹೇಳ್ತಾರೆ. ನಂತರ ನೀವು ಅತ್ತೆ ಮತ್ತು ಅಮ್ಮು ವಲ್ಲಭ ಎಲ್ರಿಗೂ ಕೂಡ ಹೇಳಿ ನನ್ನ ಹೆಂಡತಿಗೆ ನೋವಾಗುತ್ತೆ, ಆ ರೀತಿ ಕಟುವಾಗಿ ಮಾತಾಡಬೇಡಿ ಅಂತ ಅಂದಾಗ ಮಾಧವ್ ಅವರು ಅಮ್ಮುಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ಬೋದು, ಆದರೆ ಅವಳು ವಲ್ಲಭನ ಹೆಂಡತಿ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ವಲ್ಲಭಂಗಾದರೂ ಹೇಳಿ ಅಂತ ಪ್ರಿಯಾ ಹೇಳ್ತಾರೆ. ಸರಿ ಆಯಿತು ಹೇಳ್ತೀನಿ ಅಂತ ವಲ್ಲಭ ಕೂಡ ಹೇಳ್ತಾರೆ. ನಂತರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಬಟ್ ಇನ್ನೂ ಕೂಡ ನಂದವ್ರು ಬಂದಿಲ್ಲ. ಬರ್ತಿದ್ದಾಗೇ ಇಲ್ಲಿ ಪ್ರಿಯಾ ಎಲ್ಲಿ ಅಂತ ಕೇಳ್ತಾರೆ. ಪ್ರಿಯಾ ಬಂದಿಲ್ಲ ಊಟಕ್ಕೆ ಅಂದಾಗ ಪ್ರಿಯಾನ ಕರೆದು, ನೋಡಮ್ಮ ನಿನಗೆ ಬೇಜಾರಾಗಿರೋಕ್ಕಿಂತ ನನಗೆ ತುಂಬ ಬೇಜಾರಾಗಿದೆ, ಹಾಗಿದ್ರೆ ನಾನು ಊಟ ಬಿಡಬೇಕಿತ್ತು, ನಾವು ಬದುಕಬೇಕು ಅಂದರೆ ಊಟ ಮಾಡಲೇಬೇಕಾಗತ್ತಲ್ವ, ನೀನು ಕೂಡ ಊಟ ಮಾಡಮ್ಮ ಅಂತ ಹೇಳಿ ನನಗೆ ಮರ್ಯಾದೆ ಕೊಟ್ಟು ಊಟ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಪ್ರಿಯಾ ಕೂಡ ಊಟ ಮಾಡ್ತಾರೆ. ನಂತರ ಮೀನಾ ಮತ್ತು ಕೇಶವ ಮನೆಗೆ ಬರ್ತಾರೆ. ಬಂದಿದ್ದೆ ನಂದ ಅವ್ರಿಗೆ ನಿಮಗೋಸ್ಕರ ರಸ್ ತಂದಿದ್ದೀನಿ ಅಂತ ಕೊಡೋಕೆ ಹೋದಾಗ, ಏನಿದು ಮಾಡೋದೆಲ್ಲ ಮಾಡಿ ಈಗ ರಸ್ ತೊಗೊಂಡು ಬಂದಿದ್ಯಾ ನೀನು? ಕಪಲ್ ಕಾಂಪಿಟೇಷನಲ್ಲಿ ಭಾಗವಹಿಸಿರೋ ವಿಷಯ ನನಗೆ ಹೇಳಿದ್ಯಾ? ನಾನು ಹೇಳಿರೋ ಕೆಲಸ ಮಾಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಕೇಶವ ಮತ್ತು ಮೀನಾ ವಿರುದ್ಧ ಸಿಡಿದು ಹೇಳ್ತಿದ್ದಾರೆ ನಂದವರು. ಹಾಗಿದ್ರೆ ಏನಾಗುತ್ತೆ ಮುಂದೆ? ಇಲ್ಲಿ ಅವರನ್ನು ಕೂಡ ಮನೆಯಿಂದ ಹೊರಡಿ ಅಂತ ಹೇಳಿದ್ದೆ, ಅವರು ಕೂಡ ಮನೆಯಿಂದ ಹೊರಟು ಬಿಡ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ